ರಾಘವೇಂದ್ರರಾಯರು ಸಂಸಾರ ತ್ಯಜಿಸಿದ ಹಿನ್ನೆಲೆ. ಶ್ರೀ ರಾಘವೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಶ್ರೀ ವೆಂಕಟನಾಥನು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟವರು. ತಮಿಳುನಾಡಿನ ಭೂಮಿಯಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಅತೀವ ಬುದ್ಧಿವಂತಿಕೆ, ವೇದಶಾಸ್ತ್ರಗಳ ಅಧ್ಯಯನದಲ್ಲಿ ಪರಿಣತಿ ಹೊಂದಿದ್ದರು. ತಾಯಿಯ ಆಶೀರ್ವಾದದಿಂದ ಮತ್ತು ಗುರುಗಳ ಮಾರ್ಗದರ್ಶನದಿಂದ ಅವರು ಸಂಸಾರಿಕ ಜೀವನಕ್ಕೆ ಕಾಲಿಟ್ಟರು. ಅವರು ತಮ್ಮ ಹೆಂಡತಿ ಸಾರಸ್ವತಿ ದೇವಿಯೊಂದಿಗೆ ಸುಖ ಸಂಸಾರವನ್ನಿಟ್ಟಿದ್ದರು ಮತ್ತು ಮಕ್ಕಳಿಗೆ ವಿದ್ಯೆ ಕಲಿಸುತ್ತಿದ್ದರು. ಆದರೆ ಸಂಸಾರ ಜೀವನದಲ್ಲಿ ಇದ್ದರೂ ಅವರ ಮನಸ್ಸು ಯಾವತ್ತೂ ದೇವಭಕ್ತಿ, ತತ್ವಚಿಂತನ ಮತ್ತು ಪರಮಾರ್ಥದ ಕಡೆ ಗಮನಹರಿಸಿತ್ತು. ಹಲವಾರು ಬಾರಿ ದೇವಾಲಯಗಳಲ್ಲಿ ಧ್ಯಾನ ಮತ್ತು ಪಠಣಗಳಲ್ಲಿ ತೊಡಗಿದ್ದರು. ಅವರ ತಾತ್ವಿಕ ವಿಚಾರಗಳು ಅವರ ಅಧ್ಯಾಪನದಲ್ಲಿ ಸ್ಪಷ್ಟವಾಗಿ ಮಿಂಚುತ್ತಿದ್ದವು. ಒಂದು ದಿನ ಶ್ರೀಮದ್ಯ ಮಠದ ಪೀಠದ ಅವಶ್ಯಕತೆ ಬಂದಾಗ ತಮಗೆ ದೀಕ್ಷೆ ಪಡೆದು ಮಠಾಧಿಪತಿಯಾಗಿ ಪರಮಾರ್ಥ ಮಾರ್ಗದಲ್ಲಿ ನಡೆಯಬೇಕೆಂಬ ಪ್ರಬಲ ಆಂತರಿಕ ಪ್ರೇರಣೆ ಕಂಡುಬಂದಿತು. ತಾಯಿ ಭೂಬಮ್ಮ ಹಾಗೂ ಪತ್ನಿ ಸಾರಸ್ವತಿ ದೇವಿಯ ಆಶೀರ್ವಾದ ಪಡೆದು ಅವರು ಧರ್ಮಸಂಸಿದ್ಧವಾದ ನಿರ್ಣಯ ಮಾಡಿದರು. ಸಂಸಾರ ತ್ಯಜಿಸುವ ಮುನ್ನ ಅವರು ಪತ್ನಿಗೆ ಎಲ್ಲ ರೀತಿ ನೆಮ್ಮದಿ, ಆರೈಕೆ ನೀಡುವ ಮೂಲಕ ಆಕೆಯ ಭವಿಷ್ಯವನ್ನು ಖಚಿತಪಡಿಸಿಕೊಂಡರು. ನಂತರ ತಮ್ಮ ಪತ್ನಿಯ ಸಮಾಧಾನ ಹಾಗೂ ತಾಯಿಯ ಅನುಮತಿಯೊಂದಿಗೆ ಅವರು ಸಂಸಾರವನ್ನತಿ ಪರಮಾರ್ಥದ ದಿಕ್ಕಿನಲ್ಲಿ ಹಾರಿದರು. ಅವರು ಕನ್ಯಾಕುಮಾರಿಯಿಂದ ತುಂಗಾಭದ್ರಾ ತೀರದ ನವಬೃಂದಾವನದವರೆಗೆ ತಮ್ಮ ಜೀವನವನ್ನು ಮಠದ ಪ್ರಭಾವಕ್ಕಾಗಿ ಅರ್ಪಿಸಿ ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡಿದರು. ಅವರ ಜೀವನವು ಸಾಧನೆಯ ಶ್ರೇಷ್ಠ ಮಾದರಿಯಾಯಿತು.